ನಮಸ್ಕಾರ ವೀಕ್ಷಕರೇ. ನಾವಿಂದು ಒಂದು ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ ತಮ್ಮದೇ ಆದ ಒಂದು ಸಾಧನೆ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ಯಾರಾ ಅಥ್ಲೆಟಿಕ್ಸ್ ಅಂದ ತಕ್ಷಣ ಸ್ವಲ್ಪ ಜನಗಳೇನು ಮಾಡ್ತಾರೆ, ಅದರಲ್ಲಿ ಬರೋದು ಇನ್ನೂ ಒಲವು ಕಡಿಮೆ ಆಗಿರುತ್ತೆ. ಯಾಕಂದ್ರೆ ನಾವು ಹ್ಯಾಂಡಿಕ್ಯಾಪ್ಟ್ ಇರ್ತೀವಿ, ಅದರಲ್ಲಿ ಸೇರ್ಕೋಬೋದು, ಆಟ ಆಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಇರುತ್ತೆ. ಅದು ಅಂತ ಒಂದು ಹಳ್ಳಿ ಜೀವನದಲ್ಲಿ ಬಂದವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೊರತೆ ಇರುತ್ತೆ. ಆದರೆ ಇವರು ಪ್ಯಾರಾ ಅಥ್ಲೆಟಿಕ್ಸ್ಗೆ ಹಲವಾರು ಸಾಧನೆ. ಫಸ್ಟ್ ಒಂದು ಜಾವ್ಲಿನ್ನಲ್ಲೂ ಮೆಡಲ್ ಮಾಡ್ತಾರೆ ನ್ಯಾಷನಲಲ್ಲಿ. ಜೊತೆಗೆ ಅದರ ನಂತರ ಈಗ ಒಂದು ವಯಸ್ಸಾದ ಕಾರಣ ಒಂದು ಅದರದ್ದೇ ಆದ ಒಂದು ಏಜ್ ಲಿಮಿಟ್ ಇರುತ್ತೆ. ಅದರ ಕಾರಣ ಅವರು ವಾಲಿಬಾಲಲ್ಲೂ ಸೇರ್ಕೊಂತಾರೆ, ಅಲ್ಲೂ ಸಹಿತ ಒಂದು ಹೆಚ್ಚಿನ ಸಾಧನೆ ಮಾಡ್ತಾ ಇದ್ದಾರೆ. ಆದರೆ ಅವರು ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ ಇನ್ನೂ ಹೆಚ್ಚಿಗೆ ಸಾಧನೆ ಮಾಡ್ಬೋದಿತ್ತು, ಅಂತ ಅವಕಾಶಗಳಿತ್ತು. ಆದರೆ ಅದರಿಂದ ಯಾಕೆ ವಂಚಿತರಾಗ್ತಾರೆ ಅನ್ನೋದನ್ನ ಅವರು ಒಂದು ಕಿರುಪರಿಚಯ ಮೂಲಕ ತಿಳಿಸ್ಕೊಡ್ತೀನಿ. ಜೊತೆಗೆ ಇನ್ನು ಯಾರೆಲ್ಲ ಮುಂದೆ ಪ್ಯಾರಾ ಅಥ್ಲೆಟಿಕ್ಸ್ಗೆ ಇಂಟ್ರೆಸ್ಟ್ ಇದೆ ಅಥವಾ ಈಗಿನ ಯುವಕರು ಯಾರೋ ಬರ್ತಾರೆ ಅಂದ್ರೆ ಅವ್ರು ಅದಕ್ಕೆ ಸಹಾಯ ಮಾಡ್ಲಿಕ್ಕೂ ಅವರು ರೆಡಿ ಇದ್ದಾರೆ. ಅದಕ್ಕೆ ಏನು ಬೇಕು ಮಾಹಿತಿ ಕೊಡ್ಲಿಕ್ಕೂ ರೆಡಿ ಇದ್ದಾರೆ. ಅವೆಲ್ಲ ಮಾಹಿತಿಯನ್ನು ಅವರ ಒಂದು ಸಂದರ್ಶನ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ? ನಮಸ್ಕಾರ, ನನ್ನ ಹೆಸರು ಪ್ರತಾಪ್ ಹೆಗಡೆ ಅಂತ. ನಾನು ಓದಿದ್ದು MA ಎಕನಾಮಿಕ್ಸು. ಸದ್ಯಕ್ಕೆ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಮತ್ತು ಲಯನ್ಸ್ ಕಾಲೇಜಲ್ಲಿ ಎಕನಾಮಿಕ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ಪ್ಯಾರಾ ಸ್ಪೋರ್ಟ್ಸಲ್ಲಿ 8 ಟೈಮ್ಸ್ ನ್ಯಾಷನಲ್ ಮೆಡಲಿಸ್ಟು. ನಮ್ಮ ತಂದೆಯವರು ಪರಮಾನಂದ ಹೆಗಡೆ ಅಂತ, ಸಿರ್ಸಿಯ ಪತ್ರಕರ್ತರು. ಭಾಳ ಹಳೆಯ ಕಾಲದಿಂದನೂ ಅವರು ಪತ್ರಿಕಾ ರಂಗದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಾಯಿ ಸುಮಿತ್ರಾ ಅಂತ, ಅವರು ಹೌಸ್ ವೈಫು. ನಿಮ್ ತಂದೆಯವರು ಹೊಸದಾಗಿ ಒಂದು ಪೇಪರ್ ಅನ್ನು ಹೊಸದಾಗಿ ಲಾಂಚ್ ಮಾಡ್ಬೇಕು ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಹೇಳ್ಬೋದಾ? ಸದ್ಯಕ್ಕೆ ಈಗ ಜಾತ್ರೆ ಟೈಮಲ್ಲಿ ಒಂದು ಪೇಪರ್ ಅನ್ನ ಓಪನಿಂಗ್ ಮಾಡಿದ್ರು. ನಿತ್ಯದ ಪೇಪರ್, ಅದು ಡೈಲಿ ಪೇಪರ್, ದೈನಿಕ ಸತ್ಯಸಾರ ಅಂತ. ಮೊದಲು ವಾರಪತ್ರಿಕೆ ನಡೆಸ್ತಾ ಇದ್ರು. ಅದು ಕಾರಣಾಂತರಗಳಿಂದ ಒಂದು 4-5 ವರ್ಷ ನಡೀಲಿಲ್ಲ, ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ಈಗ ಡೈಲಿ ಪೇಪರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಜಾತ್ರೆಯಿಂದ ಅದು ಪ್ರಾರಂಭಗೊಂಡಿದೆ. ತಂಗಿ ಇದ್ದಾಳೆ, ಅವಳು LLB ಓದ್ತಾ ಇದ್ದಾಳೆ. ಹಾಗೆ ಅವಳು ಒಂದು ಫಿಟ್ನೆಸ್ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ನಡೆಸ್ತಾ ಇದ್ದಾಳೆ, ಲೇಡೀಸಿಗೆ ಮಾತ್ರ. ವೈಫ್ ಸೌಮ್ಯ ಹೆಗಡೆ ಅಂತ, ಅವರು CA ಆಫೀಸ್ ಅಲ್ಲಿ ಅಕೌಂಟೆಂಟ್ ಆಗಿದ್ದಾರೆ. ಅವರು ವರ್ಕ್ ಮಾಡ್ತಾರೆ. ಮನೆಯಲ್ಲಿ 5 ಜನ ಇದ್ದೇವೆ ನಾವು. ಈಗ ಪ್ಯಾರಾ ಅಥ್ಲೆಟಿಕ್ಸ್ ಅಂದ ತಕ್ಷಣ ಜನಗಳಿಗೆ ಒಂದು ಅಥ್ಲೆಟಿಕ್ಸ್ ಬೇರೆ, ಪ್ಯಾರಾ ಅಥ್ಲೆಟಿಕ್ಸ್ ಬೇರೆ ಅಂತ ಅನ್ಕೊಂತಾರೆ. ಬಟ್ ಅದು ಯಾವ ರೀತಿ ಅಂತ ಒಂದು ವಿವರಣೆ ಕೊಡ್ಬೋದು ವೀಕ್ಷಕರಿಗೆ, ಏನು ಹೇಗೆ ಅಂತ? ಅಥ್ಲೆಟಿಕ್ಸ್ ಅಥವಾ ಗೇಮ್ಸ್ ಅಂತಂದ್ರೆ ಯೂಶುವಲಿ ನಾರ್ಮಲ್ ಪೀಪಲ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ಯಾರಾ ಸ್ಪೋರ್ಟ್ಸ್ ಅಥವಾ ಪ್ಯಾರಾ ಗೇಮ್ಸ್ ಅಂತಂದ್ರೆ ಹ್ಯಾಂಡಿಕ್ಯಾಪ್ಸಿಗೆ ಅಥವಾ ಅಂಗವಿಕಲರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿರುವಂತ ಸ್ಪೋರ್ಟ್ಸ್. ಇದರಲ್ಲಿ ಎಲ್ಲಾ ತರದ ನಾರ್ಮಲ್ ಅವ್ರು ಆಡೋ ತರನೇ ಎಲ್ಲಾ ತರದ ಗೇಮ್ಸ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಒಲಿಂಪಿಕ್ಸ್ ಕೂಡ ನಡೆಸ್ತಾರೆ. ಒಲಿಂಪಿಕ್ಸ್ ಆದ ನಂತರದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಅಂತ ನಡೆಸ್ತಾರೆ. ಕಾಮನ್ವೆಲ್ತ್ ಗೇಮ್ಸ್ ಕೂಡ ಇರುತ್ತೆ. ಹೇಗೆ ನಾರ್ಮಲ್ ಅವರು ಕಾಮನ್ವೆಲ್ತ್ ಗೇಮ್ಸ್ ಆಡ್ತಾರೆ, ಅದ್ರ ನಂತರದಲ್ಲಿ ಪ್ಯಾರಾ ಕಾಮನ್ವೆಲ್ತ್ ಗೇಮ್ಸ್ ನಡೆಸ್ತಾರೆ. ಏಷ್ಯನ್ ಗೇಮ್ಸ್ ನಡೆಯುತ್ತೆ. ವರ್ಷ ನ್ಯಾಷನಲ್ ಕಾಂಪಿಟೇಷನ್ಸ್ ಕೂಡ ಪ್ಯಾರಾ ಸ್ಪೋರ್ಟ್ಸ್ ನಡೆಸ್ತಾರೆ ಗೌರ್ಮೆಂಟ್ ಅವರು. ಸೊ ಇದೇನು ಬೈ ಬರ್ತ್ ಈಗ ಹಿಂಗೆ ಹ್ಯಾಂಡಿಕ್ಯಾಪ್ಟ್ ಆಗಿ ಬಂದವ್ರು ಇರ್ತಾರೆ, ಅಥವಾ ಮಿಡ್ಲಲ್ಲಿ ಏನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿ ಬಂದು ಸೇರ್ಕೊಂಡು ಆದಂತವ್ರಿಗೂ ಒಂದು ಅವಕಾಶಗಳು ಇರುತ್ತೆ? ಹೇಗೆ ಯಾವ್ದಾದ್ರು ನಡೆಯುತ್ತೆ. ಅವ್ರು ಬೈ ಬರ್ತ್ ಆದ್ರೂ ಹ್ಯಾಂಡಿಕ್ಯಾಪ್ ಇರ್ಬೋದು, ಅಥವಾ ಕಾರಣಾಂತರಗಳಿಂದ ಹುಟ್ಟಿದ ನಂತರದಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಅಥವಾ ಯಾವುದೇ ಒಂದು ಘಟನೆಯಿಂದ ಅವ್ರ ಹ್ಯಾಂಡಿಕ್ಯಾಪ್ಸ್ ಆದವರು ಕೂಡ ಈ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ನಿಮ್ದು ಈಗ ಆಗಿದೆ, ನಿಮ್ದು ಹೇಗೆ ಅಂತ ಹೇಳ್ಬೋದು ವೀಕ್ಷಕರು? ಹೇಳ್ಬೋದು, ನಾನು ಬೈ ಬರ್ತ್ ಹ್ಯಾಂಡಿಕ್ಯಾಪ್. ನಾನು ಹುಟ್ಟಿದಾಗಿಂದನೇ ರಿಸ್ಟ್ ಇಲ್ಲ, ಬಟ್ ಬೇರೆ ಎಲ್ಲ ಆರ್ಮ್ ಇನ್ ಫಂಕ್ಷನ್ ಕೆಲಸ ನಡೆಯುತ್ತೆ. ಸೊ ನೀವು ಫಸ್ಟ್ ಯಾವ್ದನ್ನ ಚೂಸ್ ಮಾಡ್ತೀರಿ? ಈಗ ಗೇಮ್ಸಿಗೆ ಬರ್ಬೇಕು ಅಂತ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬರುತ್ತೆ? ನಾನು ಪ್ರೈಮರಿಯಿಂದನೂ ಕೂಡ ಆಟದಲ್ಲಿ ಬಹಳ ಆಸಕ್ತಿ ಹೊಂದಿದ್ದೆ. ನಾನು ಪ್ರೈಮರಿಲಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಎಲ್ಲರ ಜೊತೆನೆ ಸೇಮ್ ಆಟ ಆಡ್ಕೊಂಡಿದ್ದೆ. ಖೋ ಆಡ್ತಿದ್ದೆ ನಾನು ಹೈಸ್ಕೂಲಲ್ಲಿ. ಖೋದಲ್ಲಿ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಮೇಲೆ ವಾಲಿಬಾಲು ಡಿಗ್ರಿಯಿಂದ ಸ್ವಲ್ಪ ಆಡ್ಲಿಕ್ಕೆ ಶುರು ಮಾಡಿದೆ. ಅದೇ ಟೈಮಲ್ಲಿ ನಮ್ಮ ಶಿರ್ಸಿ 2 ಹೈಸ್ಕೂಲಿನ ದೈಹಿಕ ಶಿಕ್ಷಕರಾಗಿರುವಂತ BV ಗಣೇಶ್ ಸರ್ ಮತ್ತೆ ಕಿರಣ್ ನಾಯ್ಕ್ ಸರ್ ಅವರು ಕಾಶಿನಾಥ್ ಸರ್ ಅನ್ನೋರ್ನ ಪರಿಚಯ ಮಾಡಿಸ್ಕೊಟ್ರು ನನಗೆ. ಅವರು ಅವಾಗ ನ್ಯಾಷನಲ್ ಟೀಮಿನ ಕೋಚ್ ಆಗಿದ್ರು ಜಾವ್ಲಿನ್ ಥ್ರೋದಲ್ಲಿ. ಸೊ ಒಬ್ಬ ಹುಡುಗ ಇದ್ದಾನೆ, ಈ ತರ ಸ್ಪೋರ್ಟ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನೆ, ವಾಲಿಬಾಲ್ ಆಡ್ತಾನೆ, ನಿಮ್ ಜಾವ್ಲಿನ್ ಥ್ರೋಗೆ ಏನಾದ್ರು ಹೆಲ್ಪ್ ಆಗ್ಬೋದು ಅಂತೇಳಿ ಕಿರಣ್ ನಾಯ್ಕ್ ಸರ್ ಮತ್ತೆ BV ಗಣೇಶ್ ಸರ್ ಪರಿಚಯ ಮಾಡಿಕೊಟ್ಟಾಗ ಕಾಶಿನಾಥ್ ಸರಿಗೆ ಫಸ್ಟ್ ಟೈಮ್ ಭೇಟಿ ಆದೆ. ಅವರು ಅವಾಗ ಜಾವ್ಲಿನ್ ಥ್ರೋ ಮಾಡಿಸಿ ನಂದು ಟ್ರಯಲ್ ನೋಡಿದ್ರು ಸ್ಟೇಡಿಯಂ ಅಲ್ಲಿ. ಸೊ ಆವಾಗ ನಾನು ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದೆ. ಸಿರ್ಸಿಲ್ಲ ಅದ್ರದ್ದು ಟ್ರಯಲ್ ನೋಡ್ತೀರಾ ಅಥವಾ? ಟ್ರಯಲ್ ನೋಡಿದ್ದು ಸಿರ್ಸಿಲ್ಲ. ಅವ್ರು ಇಲ್ಲಿ ಯಾವ್ದೋ ಒಂದು ಸ್ಪೋರ್ಟ್ಸ್ ಇವೆಂಟ್ ಅನ್ನ ಓಪನಿಂಗ್ ಮಾಡೋ ಸಲುವಾಗಿ ಫಂಕ್ಷನ್ ಗೆ ಬಂದಿದ್ರು. ಆ ಟೈಮ್ ಅಲ್ಲಿ ನಾನು ಭೇಟಿ ಆದೆ ಅವರಿಗೆ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೆ. ಫಸ್ಟ್ ಸರ್ ಭೇಟಿ ಆದಾಗ ಅವರು ಹೇಳಿದ್ರು, ನಾನು
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ನ್ಯಾಷನಲ್ ಟೀಮಿನ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನೀನು ಅಲ್ಲೇ ಪಂಜಾಬಿಗೆ ಬಂದ್ರೆ ಅಲ್ಲೇ ನಿನ್ಗೆ ಜಾವ್ಲಿನ್ ಥ್ರೋದು ಪ್ರೊಫೆಷನಲ್ ಆಗಿ ಟ್ರೈನಿಂಗ್ ಸ್ಟಾರ್ಟ್ ಮಾಡುವ. ನ್ಯಾಷನಲ್ ಮೆಡಲ್ ಆಗ್ಬೋದು, ಅದರಿಂದ ಜಾಬಿಗೆಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೆ ಕ್ಯಾಶ್ ಪ್ರೈಸ್ ಅವಾರ್ಡ್ಸ್ ಎಲ್ಲ ಇರುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡ್ಬೋದು ನೀನು ಅಂತ ಹೇಳಿದ್ರು. ಅವಾಗ ನಾನು ಮಾಸ್ಟರ್ ಡಿಗ್ರಿ ಅರ್ಧ ಮಾಡಿದ್ರಿಂದ ಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಪಟಿಯಾಲಕ್ಕೆ ಹೋದೆ. 1-2 ವರ್ಷ ನಾನಲ್ಲಿ ಪಂಜಾಬಿನ ಪಟಿಯಾಲದಲ್ಲಿ ಟ್ರೈನಿಂಗ್ ಮುಗಿಸಿದ್ದೇನೆ. ಅಲ್ಲಿಂದ ನೆಕ್ಸ್ಟ್ ಯಾವ್ದಾದ್ರು ಪಾರ್ಟಿಸಿಪೇಟ್ ಮಾಡಿದ್ದು ಹೇಗೆ? ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕಾಂಪಿಟೇಷನ್ ಅಲ್ಲಿ 2016 ಅಲ್ಲಿ. 2016 ಅಲ್ಲಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಾಗ ಮೆಡಲ್ ಆಗಿರ್ಲಿಲ್ಲ, ನ್ಯಾಷನಲ್ 5th ಪೊಸಿಷನ್ ಆಯ್ತು. 2017 ಇಂದ ನಂದು ಕಂಟಿನ್ಯೂಸ್ ಆಗಿ 8 ವರ್ಷ ನ್ಯಾಷನಲ್ ಮೆಡಲ್ ಇದೆ. 2 ವರ್ಷ ಜಾವ್ಲಿನ್ ಅಲ್ಲಿ ಬ್ರಾನ್ಸ್ ಮೆಡಲ್ ಆಯ್ತು. ಅದಾದ್ಮೇಲೆ ವಾಲಿಬಾಲ್ ಸ್ಪೋರ್ಟ್ಸ್ ಅನ್ನು ಕೂಡ ಚೂಸ್ ಮಾಡ್ಕೊಂಡೆ. ಇಲ್ಲಿ ಎಲ್ಲರ ಜೊತೆ ನಾನು ನಾರ್ಮಲ್ ಆಗಿ ವಾಲಿಬಾಲ್ ಆಡ್ತೇನೆ, ಇಲ್ಲಿ ಲೋಕಲ್ ಟೂರ್ನಮೆಂಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತೇನೆ. ಸೊ ಪ್ಯಾರಾ ವಾಲಿಬಾಲ್ ಅಲ್ಲಿ ನಾನು 2018 ಅಲ್ಲಿ ಎಂಟರ್ ಆದೆ. ಅವಾಗಿಂದ ಒಂದು 6 ನ್ಯಾಷನಲ್ ಮೆಡಲ್ಸ್ ಇದಾವೆ. ನೀವು ಜಾಲಿನ್ ನಲ್ಲೇ ಆದಷ್ಟು ಹೆಸರು ಸ್ಟಾರ್ಟಿಂಗ್ ಒಂದು ಲೈಫ್ ಸ್ಟಾರ್ಟ್ ಮಾಡಿರ್ತೀರಾ, ಅದರಲ್ಲಿ ಹೆಸರು ಮಾಡ್ತಿರ್ತೀರಾ, ಆಮೇಲೆ ವಾಲಿಬಾಲ್ ಶಿಫ್ಟ್ ಆಗ್ತೀರಾ. ನಿಮ್ಗೆ ಜಾಲಿನ್ ನಲ್ಲಿ ಒಂದು ಹೆಸರು ಮಾಡ್ಬೋದಿತ್ತು, ಯಾಕಂದ್ರೆ ಕಾಶಿನಾಥ್ ಸರ್ ಅಂತ ಒಂದು ಒಳ್ಳೆ ಕೋಚ್ ನಿಮ್ಗೆ ಸಿಕ್ಕಿರುತ್ತೆ, ಅವ್ರ ಕಡೆಯಿಂದ ಒಳ್ಳೆ ಟ್ರೈನಿಂಗ್ ತಗೊಂಡಿರ್ತೀರಾ. ಯಾಕೆ ಅದು ಮುಂದುವರ್ಸಲ್ಲ ಅಂತ ಹೇಳ್ಬೋದಾ? ಸರ್ ನಾನು 2018ರಲ್ಲಿ ಜಾವ್ಲಿನ್ ಥ್ರೋ ಮಾಡಿದಾಗ ನ್ಯಾಷನಲ್ ಅಲ್ಲಿ ಬ್ರಾನ್ಸ್ ಮೆಡಲ್ ಬಂತು. ಅವಾಗ ಒಂದು 54 ಮೀಟರ್ ಥ್ರೋ ಮಾಡಿದ್ದೆ ನಾನು. ಅವಾಗಿಂದ ಆ ಪರ್ಫಾರ್ಮೆನ್ಸ್ ಆ ಟೈಮಲ್ಲಿ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ, ಅಂದ್ರೆ ಇಂಟರ್ನ್ಯಾಷನಲ್ ಪ್ರತಿ ವರ್ಷ ರ್ಯಾಂಕಿಂಗ್ ಬಿಡ್ತಾರೆ, ಯಾವ್ಯಾವ ಕಾಂಪಿಟೇಷನ್ ಅಲ್ಲಿ ಯಾವ್ಯಾವ ನೇಷನ್ ಇಂದ ಥ್ರೋವರ್ಸ್ ಎಷ್ಟು ಮೀಟರ್ ಥ್ರೋ ಮಾಡಿದ್ದಾರೆ ಅಂತೇಳಿ. ಅವಾಗ ಕಂಪೇರ್ ಮಾಡಿ ನೋಡಿದಾಗ ನಾನು ವರ್ಲ್ಡ್ ಅಲ್ಲಿ ಟಾಪ್ 10 ಪೊಸಿಷನ್ ಅಲ್ಲಿ ಇದ್ದೆ ಅವಾಗ. ಬಟ್ 2019 ಅಲ್ಲಿ ನಮ್ಮ ಕಾಶಿನಾಥ್ ಸರ್ಗೆ ಪೋಲೆಂಡಿಗೆ ಹೋಗೋ ಚಾನ್ಸ್ ಸಿಕ್ತು. ಅಲ್ಲಿ ಒಂದು 4-5 ತಿಂಗಳ ಅವರು ಅಲ್ಲಿ ನ್ಯಾಷನಲ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಟೈಮಲ್ಲಿ ನಾನು ಅಲ್ಲಿ ಪಂಜಾಬ್ ಅಲ್ಲೇ ಇದ್ದು 4-5 ತಿಂಗಳ ಕೋಚಿಂಗ್ ತಗೊಳ್ಳೋದಾಗೆ ಆ ತರ ಅಲ್ಲಿ ಯಾರು ಕೋಚ್ ನನಗೆ ಸಿಗ್ಲಿಲ್ಲ ಆ ಟೈಮಲ್ಲಿಗೆ. ಮತ್ತೆ ಅದೇ ಟೈಮಲ್ಲಿ ಮನೆಯಲ್ಲಿ ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ಪೋರ್ ಇದ್ದಿದ್ದಕ್ಕೆ ಮನೆಗೆ ಬರ್ಬೇಕಾಯ್ತು ನಾನು ವಾಪಸ್ಸು. ಬಟ್ ಇಲ್ಲಿ ಬಂದಾಗ್ಲೂ ನಾನು ಜಾವ್ಲಿನ್ ಥ್ರೋ ಮಾಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕಾಂಪಿಟೇಷನ್ ಟೈಮಿಗೆ ಅವಾಗ ಮತ್ತೆ ಪಟಿಯಾಲಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ನಡೆಸ್ತಾ ಇದ್ದೆ. ಅದಾದ್ಮೇಲೆ ಮುಂದಿನ ವರ್ಷ 2020 ಅಲ್ಲಿ ಕೋವಿಡ್ ಅಟ್ಯಾಕ್ ಆಯ್ತು. ಆ ಟೈಮಲ್ಲಿ ಒಂದು 6-8 ತಿಂಗಳ ಯಾವ್ದೇ ತರದ್ದು ಕಾಂಪಿಟೇಷನ್ಸ್ ನಡೀಲಿಲ್ಲ, ಹಾಗೆ ಟ್ರೈನಿಂಗ್ ತಗೊಳ್ಳೋದಕ್ಕೂ ಅಲ್ಲಿ ಅವಕಾಶ ಇರ್ಲಿಲ್ಲ ಆಗಿತ್ತು. ಆ ಟೈಮಲ್ಲಿ ನಾರ್ಮಲಿ ಸ್ವಲ್ಪ ಅಥ್ಲೆಟಿಕ್ಸ್ ಮಾಡ್ಬೇಕಂದ್ರೆ ಏಜ್ ಸ್ವಲ್ಪ ಸಣ್ಣ ಇದ್ದಾಗ ಮಾಡ್ಬೇಕು. ನಾನು ಎಂಟರ್ ಆಗಿದ್ದೆ ಅಥ್ಲೆಟಿಕ್ಸ್ ಗೆ 24ನೇ ಏಜ್ ಅಲ್ಲಿ, ಅಂದ್ರೆ ಮಾಸ್ಟರ್ ಡಿಗ್ರಿ ಮುಗಿಸಿ ಎಂಟರ್ ಆಗಿದ್ದೆ. ಸೊ 2019ನೇ ಇಸ್ವಿ ಬರ್ತಾ ಇದ್ದಂಗೆ ಸುಮಾರು ನನಗೆ 29-30 ವರ್ಷ ಆಗ್ತಾ ಇತ್ತು. ಯೂಶುವಲಿ ಆ ಟೈಮಿಗೆ ಅಥ್ಲೆಟಿಕ್ಸ್ ಅನ್ನ ಎಲ್ಲರೂ ಬಿಡ್ತಾರೆ. ಟೈಮಲ್ಲಿ ನಿಮ್ಮ ಇದು ಸ್ಟಾರ್ಟ್ ಆಗುತ್ತೆ. ನಾನು ಅವಾಗ ಪೀಕ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಬಟ್ ಏಜ್ ಫ್ಯಾಕ್ಟರ್ ಇಂದ ಸ್ವಲ್ಪ ಅವಾಗ ಅಥ್ಲೆಟಿಕ್ಸ್ ಬಿಡಬೇಕಾಯ್ತು. ಗೇಮ್ಸ್ ಅಲ್ಲಿ ನಡೆಯುತ್ತೆ, ಇನ್ನೊಂದು 5 ವರ್ಷ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಪ್ರೊಬೆಬಲಿ ಒಂದು 17-18 ವರ್ಷಕ್ಕೆ ನೀವು ಇದನ್ನ ಲೈಫ್ ಇದು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಂದು 20-24 ವರ್ಷಕ್ಕೆಲ್ಲ ನೀವು ಆಲ್ರೆಡಿ ಒಂದು ಸೆಟ್ಲ್ ಆಗಿರ್ತೀರಾ, ಒಂದು ಕೋಚಿಂಗ್ ಒಳ್ಳೆ ಸಿಗಿರುತ್ತೆ ಅನ್ಸಲ್ಲ ನಿಮ್ಗೆ. ಈಗ ನೀವು ಒಂದು ಹಿಂದೆ ಯೋಚನೆ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಇನ್ನು ಅವಕಾಶಗಳು ಇತ್ತ ಹೇಗೆ ಅಂತ? ಅದು ನನಗೆ ತುಂಬಾ ಬೇಜಾರಾಗತ್ತೆ. ಒಂದು 5-6 ವರ್ಷ ಮೊದ್ಲೇ ನನಗೆ ಸರ್ ಪರಿಚಯ ಆಗಿದ್ರೆ ಅಥವಾ ಈ ಪ್ಯಾರಾ ಸ್ಪೋರ್ಟ್ಸ್ ಅಂತೇಳಿ ಏನಾದ್ರು ಐಡಿಯಾ ಗೊತ್ತಿದ್ರೆ ಅವಾಗ ನಾನು ಇನ್ನೂ ಸ್ವಲ್ಪ ಏನಾದ್ರು ಸಾಧನೆ ಮಾಡೋ ಟೈಮ್ ಇತ್ತು. ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಅನ್ಸುತ್ತೆ ಈ ಬಾಕಿ ಗೇಮ್ಸ್ ಯೂಸ್ ಮಾಡಿದಾಗ. ಇದು ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಅನ್ಸುತ್ತಲ್ಲ, ಸರ್ ಹೇಳಿದ್ರು ಇಂಟ್ರೂ ಮಾಡಿದಾಗ ಅದರದ್ದೇ ಒಂದು ಮಾನದಂಡ ಕಡಿಮೆ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದಾಗ. ಅದ್ರದ್ದು ಪಾಯಿಂಟ್ಸ್ಗಳು ಇದಕ್ಕೂ ಸ್ವಲ್ಪ ಮಾಡಿದಾಗ ಇದ್ರಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಚಾನ್ಸಸ್ ಇದೆ ಅಂತ ಹೇಳ್ದೆ. ಹೆಂಗಿತ್ತು ಅದ್ರ ಬಗ್ಗೆ ಕೇಳೋದಕ್ಕೆ? ಹೌದು, ಇಲ್ಲಿ ನಾರ್ಮಲ್ ಗೇಮ್ಸ್ ಏನಾಗುತ್ತೆ ಅಂತಂದ್ರೆ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಇಂದ, ಸ್ಟೇಟ್ ಲೆವೆಲ್ ಇಂದ, ಆಮೇಲೆ ಝೋನಲ್ ಲೆವೆಲ್ ಇಂದ ಅವರು ಪಾರ್ಟಿಸಿಪೇಟ್ ಮಾಡ್ಕೊಂಡು ನ್ಯಾಷನಲ್ ಲೆವೆಲ್ ಬರ್ಬೇಕಾಗತ್ತೆ. ಬಟ್ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಜನ ಕಡಿಮೆ ಇರೋದಕ್ಕೆ ಡೈರೆಕ್ಟ್ ಆಗಿ ಸ್ಟೇಟ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸ್ಟೇಟ್ ಲೆವೆಲ್ ಆದ ತಕ್ಷಣನೇ ಅವರಿಗೆ ನ್ಯಾಷನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸ್ ಸಿಗುತ್ತೆ, ಮೆಡಲ್ ಆಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ. ಸೊ ಅದೇ ಟೈಮಿಗೆ ನಂದು ನ್ಯಾಷನಲ್ ಮೆಡಲ್ ಆಗಿತ್ತು. ಬಟ್ ಏನು ಅಂತಂದ್ರೆ ಕಾಂಪಿಟೇಷನ್ಸ್ ನಾರ್ಮಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ಯಾರಾದಲ್ಲಿ ಸ್ವಲ್ಪ ಕಡಿಮೆ. ವರ್ಷಕ್ಕೆ 1 ಅಥವಾ 2 ಕಾಂಪಿಟೇಷನ್ಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಆಗ್ತಾ ಇರುತ್ತೆ, ಬಟ್ ಎಲ್ಲಾ ಕಾಂಪಿಟೇಷನ್ಸ್ಗೂ ಗೌರ್ಮೆಂಟ್ ಇಂದ ಹಣಕಾಸಿನ ನೆರವು ಇರೋದಿಲ್ಲ, ಅದಕ್ಕೆ ಸ್ವಂತ ಖರ್ಚು ಹಾಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಪಾರ್ಟಿಸಿಪೇಷನ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಚೀನಾ ಕಂಪೇರ್ ಮಾಡೋ ಚೀನಾದಲ್ಲಿ ಸ್ವಲ್ಪ ಫೆಸಿಲಿಟಿ ಅವ್ರಿಗೆ ಕೂಡ ಜಾಸ್ತಿ ಅನ್ಸುತ್ತೆ ಅಲ್ವಾ, ಅದಕ್ಕಾಗಿ ಅವ್ರೆಲ್ಲ ಇದ್ರಲ್ಲೂ ಜಾಸ್ತಿ ಇರುತ್ತೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ. ಬಟ್ ಈಗಿನ ಹಂತದಲ್ಲಿ ಸ್ವಲ್ಪ ಕಾಶಿನಾಥ್ ಸರ್ ಹೇಳ್ದಂಗೆ ಈಗ ಸಪೋರ್ಟ್ ಜಾಸ್ತಿ ಆಗ್ತಿದೆ, ಮತ್ತೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಚೀನಾ ಅಮೇರಿಕಕ್ಕೆ ಒಂದು ಕಾಂಪಿಟೇಷನ್ ಕೊಡೋ ಲೆಕ್ಕಕ್ಕೆ ಬೆಳೆದಿದೆ, ಆದ್ರೆ ಮೊದ್ಲು ಅಷ್ಟು ಮಟ್ಟಿಗೆ ಇರ್ಲಿಲ್ಲ ಅಂತ ನಾನು ಅನ್ಕೊಂತೀನಲ್ವಾ.
ಈಗ ಚೀನಾದಲ್ಲಿ ಏನಾಗುತ್ತೆ, ಅವರಿಗೆ ಪ್ರೈಮರಿ ಕಿಂಡರ್ ಗಾರ್ಟನ್ ಲೆವೆಲ್ ಇಂದಾನೆ ಸ್ಪೋರ್ಟ್ಸ್ ಮೆನ್ ಯಾರು ಅಂತೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಅದೇ ಕಡೆಗೆ ಟ್ರೈನಿಂಗ್ ಶುರು ಮಾಡ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಆ ತರದ್ ಇನ್ನೂ ಕೂಡ ಇಲ್ಲ. ನಮ್ ಸರ್ಕಾರಗಳಿಗೆ ಯಾಕೆ ಆ ಕಡೆ ಅಷ್ಟೆಲ್ಲ ಗಮನ ಹೋಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಒಂದು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ. ಇಷ್ಟೆಲ್ಲ ಜನಸಂಖ್ಯೆ ಇದ್ದು ಕೂಡ ನಾವು ಮೆಡಲ್ ಟ್ಯಾಲಿಯಲ್ಲಿ 15-20ನೇ ಪೊಸಿಷನ್ ಅಲ್ಲಿ ಇರ್ತೇವೆ ಯಾವುದೇ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನೋಡಿದ್ರು. ಸೊ ಇಷ್ಟೆಲ್ಲ ಜನಸಂಖ್ಯೆ ಇದ್ದಾಗ ಮೆಡಲ್ ಫಸ್ಟ್ ಅಥವಾ ಸೆಕೆಂಡ್ ಪೊಸಿಷನ್ ತರೋದೇನೋ ಕಷ್ಟ ಅಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ಸ್ವಲ್ಪ ಇಚ್ಛಾಶಕ್ತಿ ಕೊರತೆ ಇದೆ. ಮತ್ತೆ ನಮ್ಮ ಸ್ಟೇಟ್ ಗವರ್ಮೆಂಟಿಗೆ ಹೇಳ್ಬೇಕೇನು ಅಂತಂದ್ರೆ, ಈ ಉತ್ತರ ಭಾರತದಲ್ಲಿ ಯಾವುದೇ ಸ್ಟೇಟ್ ಇದ್ರಲ್ಲಿ ಅಲ್ಲಿ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ಆದ್ರೂ ಅಥವಾ ನ್ಯಾಷನಲ್ ಲೆವೆಲ್ ಮೆಡಲ್ ಆದ್ರೂ ಅವರಿಗೆ ಇಮಿಡಿಯೇಟ್ಲಿ ಯಾವ್ದೋ ಒಂದು ಗವರ್ಮೆಂಟ್ ಜಾಬ್ ಕೊಡ್ತಾರೆ. ಬಟ್ ನಮ್ಮಲ್ಲಿ ಇನ್ನು ಆ ತರದ ಪಾಲಿಸಿ ಮಾಡಿಲ್ಲ. ಈಗ ರೀಸೆಂಟ್ ಆಗಿ ಪೊಲೀಸ್ ಜಾಬ್ ಅಲ್ಲಿ ಸ್ವಲ್ಪ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಉಳಿದ ಜಾಬ್ ಅಲ್ಲಿ 2% 3% ರಿಸರ್ವೇಶನ್ ಇದೆ. ಸೊ ಅದು ಇನ್ನೂ ಕೂಡ ಜಾಸ್ತಿ ಆದ್ರೆ, ಮೀಸಲಾತಿ ಕೊಟ್ರೆ ನಮ್ಮಲ್ಲೂ ಖಂಡಿತವಾಗಿ ಬಹಳ ಜನ ಕ್ರೀಡಾಪಟುಗಳು ಮುಂದೆ ಬರ್ತಾರೆ. ಸೊ ಈಗ ನೀವು ಒಂದು ಜಾಲಿನಿಂದ ನೆಕ್ಸ್ಟ್ ನೀವು ಒಂದು ವಾಲಿಬಾಲ್ ಶಿಫ್ಟ್ ಆಗ್ತಿರಲ್ವಾ, ಅದು ಹೇಗಿದೆ ಅಲ್ಲಿ ಜರ್ನಿ ಹೇಗಿದೆ ಹೇಳ್ಬೋದಾ? ಜಾವ್ಲಿನ್ ಅದೇ ಹೇಳ್ದಂಗೆ ಸ್ವಲ್ಪ ಏಜ್ ಆಗ್ತಾ ಬಂದಿತ್ತು ನನಗೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಬಹಳ ಟಫ್ ಕಾಂಪಿಟೇಷನ್ ಇದೆ. ಅಂದ್ರೆ ನಮ್ಮ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ ಏನಾಗುತ್ತೆ, ಕ್ಯಾಟಗರಿ ವೈಸ್ ಡಿವಿಷನ್ ಮಾಡಿರ್ತಾರೆ. ಅಂದ್ರೆ ನಾರ್ಮಲ್ ಅಲ್ಲಿ ಹಾಗೆ ಸ್ವಲ್ಪ ಏಜ್ ವೇಟ್ ಕ್ಯಾಟಗರಿ ಮಾಡಿರ್ತಾರೆ. ನಮ್ಮಲ್ಲಿ ಡಿಸೆಬಿಲಿಟಿ ಪ್ರಕಾರವಾಗಿ ಸ್ವಲ್ಪ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಲೆಗ್ ಪ್ರಾಬ್ಲಮ್ ಇದ್ದವರು ಅವರು ಒಂದು ಕ್ಯಾಟಗರಿಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹ್ಯಾಂಡ್ ಕ್ಯಾಟಗರಿ ಪ್ರಾಬ್ಲಮ್ ಇದ್ದವರು ಅವ್ರದ್ದೇ ಒಂದು ಸಪರೇಟ್ ಕ್ಯಾಟಗರಿಲಿ ಮಾಡ್ತಾರೆ. ಆಮೇಲೆ ಈ ಬ್ಲೈಂಡ್ ಅವ್ರದ್ದು ಅವ್ರದೇ ಸಪರೇಟ್, ಆಮೇಲೆ ಡೆಫ್ ಮತ್ತೆ ಡಂಬ್ ಅವ್ರದ್ದು ಸಪರೇಟ್ ಸ್ಪೋರ್ಟ್ಸ್ ನಡೆಯುತ್ತೆ. ಸೊ ನಿಮ್ಮ ಅವ್ರನ್ನೆಲ್ಲ ಜೊತೆ ಮಿಕ್ಸ್ ಮಾಡಲ್ಲ, ನಿಮ್ದೇ ಬೇರೆ ಬೇರೆ? ನಮ್ಮ ಕಾಂಪಿಟೇಟರ್ ನಮ್ಮ ಡಿಸೆಬಿಲಿಟಿ ಟೈಪ್ ಇದ್ದವ್ರ ಜೊತೆ ನಾವು ಕಾಂಪೀಟ್ ಮಾಡ್ಬೇಕಾಗತ್ತೆ. ಸೊ ಆ ಟೈಮ್ ಅಲ್ಲಿ ಅಂದ್ರೆ ನಾನು ಅವಾಗ 2nd 3rd ಪೊಸಿಷನ್ ಮಾಡುವಾಗ ನಮ್ಮಲ್ಲಿ ಬಹಳ ಜನ ಥ್ರೋವರ್ಸ್ ಬಂದ್ರು. ಅಂದ್ರೆ ಏನಾಯ್ತು, ಫಸ್ಟ್ ನಾರ್ಮಲಿ ಜಾವ್ಲಿನ್ ಥ್ರೋ ಮಾಡ್ತಾ ಇದ್ದರು, ಏನೋ ಆಕ್ಸಿಡೆಂಟ್ ಆಗಿ ಒಂದ್ 2-3 ಜನ ಥ್ರೋವರ್ಸ್ ಜಾವ್ಲಿನ್ ಫುಲ್ ಎಕ್ಸ್ಪರ್ಟ್ ಇರ್ತಾರೆ. ಬರ್ತಿರೋದ್ರಿಂದ ನಿಮ್ಗೆ ಪ್ರಾಕ್ಟೀಸ್ಗಳು ಸ್ವಲ್ಪ ಕಡಿಮೆ ಅನ್ಸತ್ತಲ್ಲ. ಮತ್ತೆ ನಾವು ಜಾವ್ಲಿನ್ ಥ್ರೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಜಸ್ಟ್ 1 ವರ್ಷ 2 ವರ್ಷ ಆಗಿತ್ತು. ಅವರೆಲ್ಲ ಸ್ಟಾರ್ಟಿಂಗ್ ಚೈಲ್ಡ್ ಲೈಫ್ ಇಂದಾನೆ ಇದರಿಂದಾನೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರು ಅವಾಗ್ಲೇ 60-70 ಮೀಟರ್ಸ್ ಥ್ರೋ ಮಾಡ್ತಾ ಇದ್ರು. ಅವರು ಏನೋ ಒಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕೈ ಪ್ರಾಬ್ಲಮ್ ಕಾಲ್ ಪ್ರಾಬ್ಲಮ್ ಆದವರು ಆಮೇಲೆ ಪ್ಯಾರಾ ಸ್ಪೋರ್ಟ್ಸ್ ಗೆ ಎಂಟರ್ ಆದ್ರು. ಅವ್ರ ಜೊತೆಗೆ ಸ್ವಲ್ಪ ಕಾಂಪೀಟ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗಿತ್ತು. ಈ ವಾಲಿಬಾಲ್ ಅಲ್ಲಿ ಹೇಗೆ ಅದ್ ಮಾಡ್ಬೋದು ನಿಮ್ಗೆ? ಯಾಕಂದ್ರೆ 2 ಕೈ ಬೇಕಾಗತ್ತೆ ವಾಲಿಬಾಲ್ ಆಡುವಾಗ. ವಾಲಿಬಾಲ್ ನಾನು PUC ಡಿಗ್ರಿ ಲೆವೆಲ್ ಇಂದಾನೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದು, ಹಾಗಾಗಿ ಏನು ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಮತ್ತೆ ಪ್ಯಾರಾ ವಾಲಿಬಾಲ್ ಅಂತಂದ್ರೆ ಇದರಲ್ಲಿ ಮೇನ್ ಆಗಿ ಒಲಿಂಪಿಕ್ಸ್ ಅಲ್ಲಿ ಮಾನ್ಯತೆ ಪಡೆದಿರೋದು ಸಿಟ್ಟಿಂಗ್ ಪ್ಯಾರಾ ವಾಲಿಬಾಲ್. ಅಂದ್ರೆ ಕೂತ್ಕೊಂಡು ಆಡ್ಬೇಕು ನಾವು ಸಿಟ್ಟಿಂಗ್ ವಾಲಿಬಾಲ್. ಮೇನ್ ಆಗಿ ಇದು ಕಾಲಿನ ಪ್ರಾಬ್ಲಮ್ ಇದ್ದವರಿಗೆ ಬೆನಿಫಿಟ್ ಆಗುವಂತ ಗೇಮ್. ಸಿಟ್ಟಿಂಗ್ ವಾಲಿಬಾಲ್ ಅಂತಂದ್ರೆ ನೆಟ್ಟಿನ ಹೈಟ್ ಕೂಡ ಲೋ ಇರುತ್ತೆ, 1.5 ಮೀಟರ್ ಹೈಟ್ ಇರುತ್ತೆ. ಹಾಗೆ ಗ್ರೌಂಡಿನ ಅಳತೆ ಕೂಡ ಕಡಿಮೆ ಇರುತ್ತೆ. ಸೊ ಬಟ್ ನಿಮ್ಗೆ ಅದೇನು ಯೂಸ್ ಆಗಲ್ಲ ಆಕ್ಚುಲಿ. ಅಲ್ಲ, ಅಡ್ವಾಂಟೇಜ್ ಅದಲ್ಲ. ಕರೆ ನಾನು ಸ್ಟ್ಯಾಂಡಿಂಗ್ ವಾಲಿಬಾಲ್ ಅಲ್ಲಿ ನಾನು ಸ್ಟ್ಯಾಂಡಿಂಗ್ ಆಡ್ತೇನೆ ನಾನು ಚೆನ್ನಾಗಿ. ಸಿಟ್ಟಿಂಗ್ ವಾಲಿಬಾಲ್ ಗೆ ರೂಢಿ ಮಾಡ್ಕೋಬೇಕಾಯ್ತು. ನನಗೆ ಅದು ಕೂಡ ಹೊಸದೇ ಆಯ್ತು. ಅದನ್ನು ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ನನಗೂ 1 ವರ್ಷ ಕಷ್ಟ ಆಯ್ತು. ಅದಾದ್ಮೇಲೆ ಅಡ್ಜಸ್ಟ್ ಆಯ್ತು. ಬಟ್ ಅದ್ರಲ್ಲೂ ಹೆಸರು ಮಾಡ್ತಿದ್ರಿ. ಈಗ ನ್ಯಾಷನಲ್ ಅಲ್ಲಿ ಮೆಡಲ್ಗಳು ತಗೊಂತಿದ್ರಲ್ವಾ? ನ್ಯಾಷನಲ್ ಅಲ್ಲಿ 6 ಮೆಡಲ್ ಆಯ್ತು ನನ್ನ ವಾಲಿಬಾಲ್. ಈ ವರ್ಷ ಪ್ಯಾರಾ ವಾಲಿಬಾಲ್ ಕರ್ನಾಟಕ ಟೀಮ್ ಇಂದ ಕ್ಯಾಪ್ಟನ್ ಆಗಿದ್ದೆ ನಾನು. ಆಮೇಲೆ 2018ರಲ್ಲಿ ಬೀಚ್ ವಾಲಿಬಾಲ್ ನ್ಯಾಷನಲ್ ಲೆವೆಲ್ ಆಯ್ತು. ಆ ಬೀಚ್ ವಾಲಿಬಾಲ್ ಅಲ್ಲೂ ನಾವು 2nd ಪ್ರೈಸ್ ವಿನ್ ಆಗಿದ್ದೇವೆ. ಈಗ ನಮ್ಮ ಜಿಲ್ಲೆ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಪ್ಯಾರಾಮೆಡ್ ಅಥ್ಲೆಟಿಕ್ಸ್ ಗೆ? ಏನಾದ್ರು ಹೋಪ್ಸ್ ಇದೆಯಾ? ಜನಗಳು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ರೆ ಹೇಗೆ? ನೀವು ಆಲ್ರೆಡಿ ಈಗ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ಹಲವಾರು ವರ್ಷಗಳ ಕಾಲ ಇದ್ದೀರಾ, ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ ಇದ್ದೀರಾ. ನಿಮ್ಗೆ ಹೇಗೆ ಅನ್ಸುತ್ತೆ ಇಲ್ಲಿ ಬಗ್ಗೆ? ನಮಗ್ ಬೇಜಾರಾಗೋದೇನು ಅಂತಂದ್ರೆ, ಈ ಸ್ಟೇಟ್ ಲೆವೆಲ್ ಅಲ್ಲಿ ಯಾವುದೇ ಸ್ಪೋರ್ಟ್ಸ್ ಆದ್ರೂ ಕೂಡ, ಅದು ಪ್ಯಾರಾ ಸ್ಪೋರ್ಟ್ಸ್ ಆದ್ರೂ ಇರ್ಲಿ ಅಥವಾ ನಾರ್ಮಲ್ ಸ್ಪೋರ್ಟ್ಸ್ ಇರ್ಲಿ, ಉತ್ತರ ಕನ್ನಡದವ್ರ ಹೆಸರು ಬಹಳ ಕಡಿಮೆ ಕೇಳ್ಬರುತ್ತೆ. ಈಗ ನಮ್ಮ ಕಾಶಿನಾಥ್ ಸರ್ ಆದ್ರೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೆಡಲ್ ಮಾಡಿ ಅವ್ರದ್ದು ಅಷ್ಟೆಲ್ಲ ಹೆಸರಿದೆ, ಅಷ್ಟೆಲ್ಲ ಮಾರ್ಕೆಟಿಂಗ್ ಇದ್ರು ಕೂಡ ಉತ್ತರ ಕನ್ನಡದ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟಕ್ಕೆ ಮುಂದೆ ಬರೋದು ಬಹಳ ಕಡಿಮೆ. ಸೊ ನಮ್ಮಲ್ಲಿ ಬಹಳ ಟ್ಯಾಲೆಂಟ್ ಇದೆ. ನಮ್ದು ಇಷ್ಟೆಲ್ಲ ದೊಡ್ಡ ಜಿಲ್ಲೆ ಆದ್ರೂ ಕೂಡ ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ನಾವು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಸೊ ಅದು ಸ್ವಲ್ಪ ಬದಲಾಗಬೇಕು. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಅವೇರ್ನೆಸ್ ಬರಬೇಕು ಜನರಲ್ಲಿ. ಮಾಹಿತಿದು ಕೊರತೆ ಇಲ್ಲ, ಬಟ್ ಅವರಿಗೆ ಆಸಕ್ತಿ ಇಲ್ಲ ಅಂತ ಅನ್ಸುತ್ತೆ. ಅದು ಬಂದ್ರೆ ಒಳ್ಳೆಗಳ ಅವಕಾಶಗಳು ಹೇರಳವಾಗಿದೆ ಅಲ್ವಾ?
ಅವಕಾಶ ಬಹಳ ಇದೆ. ಅದು ಈಗ ಯಾರು ಸ್ಪೋರ್ಟ್ಸ್ ಗೆ ಎಂಟರ್ ಆಗ್ತಾ ಇದ್ದಾರೆ ಅವರಿಗೆ ಪ್ರೊಫೆಷನಲ್ ಲೈಫ್ ಅಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಈಗ ಜಾಬ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಹಳ ಮೊದ್ಲಿದ್ದವರಿಗೆ ಈಗ ಏಜ್ ಬಾರ್ ಆಗುತ್ತೆ, ಅವ್ರಿಗೆ ಅವಕಾಶ ಇರೋದಿಲ್ಲ. ಹೊಸದಾಗಿ ಬಂದಿರುವಂತ ಈಗಿನ ಯುವಕರಿಗೆ ಗೌರ್ಮೆಂಟ್ ಜಾಬ್ ಇಂದ ಅವರಿಗೆ ಒಂದು 50% ರಿಸರ್ವೇಶನ್ ಸಿಗೋ ಚಾನ್ಸಸ್ ಇರುತ್ತೆ. ಇಂಟರ್ನ್ಯಾಷನಲ್ ಮಾಡಿದ್ರೆ ಗ್ಯಾರಂಟಿ ಒಂದು ಜಾಬ್. ಇಂಟರ್ನ್ಯಾಷನಲ್ ಮೆಡಲ್ ಆದ್ರೆ ಅದ್ರಲ್ಲೂ ಕೆಲವೊಂದಿಷ್ಟು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಯಾವ್ದು ಮಾನ್ಯತೆ ಪಡೆದಿದೆ ಭಾರತ ಸರ್ಕಾರದಿಂದ, ಅದ್ರಲ್ಲಿ ಮೆಡಲ್ ಆದ್ರೆ ಅಥವಾ ಅದ್ರಲ್ಲಿ ಅಟ್ ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಸರ್ಕಾರನೇ ಮನೆ ಬಾಗ್ಲಿಗೆ ಬಂದು ಗವರ್ಮೆಂಟ್ ಜಾಬ್ ಅನ್ನ ಕೊಡುತ್ತೆ. ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಂದ್ರೆ ಏಷ್ಯನ್ ಗೇಮ್ಸ್ ಇರ್ಬೋದು, ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಕಪ್ ಇರ್ಬೋದು, ಕಾಮನ್ವೆಲ್ತ್ ಮತ್ತೆ ಒಲಿಂಪಿಕ್ಸ್ ಗೇಮ್ಸ್ ಅಲ್ಲಿ ಮೆಡಲ್ ಆದ್ರೆ ಸರ್ಕಾರ 25 ರಿಂದ 50 ಲಕ್ಷ ಧನ ಸಹಾಯ ಜೊತೆಗೆ ಸರ್ಕಾರಿ ಹುದ್ದೆ, ಅದರಲ್ಲೂ ಎ ಮತ್ತೆ ಬಿ ಹುದ್ದೆ ಗ್ರೇಡ್ ಅನ್ನೇ ಜಾಬ್ ಆಗಿ ಕೊಡುತ್ತೆ. ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಸಿ ಮತ್ತೆ ಡಿ ಗ್ರೂಪ್ ಅಲ್ಲಿ ಜಾಬ್ ಅನ್ನ ಕೊಡುತ್ತೆ ಗೌರ್ಮೆಂಟ್. ಅದು ಸರ್ಕಾರನೇ ಘೋಷಿಸಿದೆ. ಈಗ ರೀಸೆಂಟ್ ಆಗಿ ಒಂದು 2 ತಿಂಗಳ ಹಿಂದೆ ಒಂದು 15-20 ಅಥ್ಲೀಟ್ಗಳಿಗೆ ಸರ್ಕಾರ ಅವರಿಗೆ ಆಜ್ಞಾ ಪತ್ರವನ್ನ ಕೊಟ್ಟಿದೆ. ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ನ ಅವರಿಗೆ ಆರ್ಡರ್ ಮಾಡಿ ಕೊಟ್ಟಿದೆ. ನಮ್ಮ ಊರಿನ ಜನ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಊರಿನ ಎಲ್ಲ ನಾಗರಿಕರು ಇರ್ಬೋದು, ನಾವು ನಮ್ಮ ತಂದೆಯವರು ಯಾವಾಗ್ಲೇ ಅವ್ರ ಹತ್ರ ಸ್ವಲ್ಪ ಧನ ಸಹಾಯ ಕೇಳಿರ್ಬೋದು ಅಥವಾ ಯಾವ್ದೇ ರೀತಿ ಸಹಾಯ ಸಹಕಾರ ಕೋರಿರ್ಬೋದು, ಅವಾಗ ನಮ್ಮ ಊರಿನ ಜನರು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ನಾನು 2023ರಲ್ಲಿ ಏಷ್ಯನ್ ಝೋನಲ್ ಚಾಂಪಿಯನ್ಶಿಪ್ ಕಜಕಿಸ್ತಾನದಲ್ಲಿ ನಡೀತು, ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಆವಾಗ ಇಂಡಿಯನ್ ಟೀಮ್ ಅನ್ನ ಪ್ರತಿನಿಧಿಸಿದೆ. ಆವಾಗ ಸ್ವಲ್ಪ ಸರ್ಕಾರದ ಕಡೆಯಿಂದ ಸಹಾಯ ಕಡಿಮೆ ಇತ್ತು. ನಾವು ಕಾಂಪಿಟೇಷನ್ ಗೆ ನಮ್ದೇ ದುಡ್ಡು ಹಾಕೊಂಡು ಫಸ್ಟ್ ಗೆ ಹೋಗ್ಬೇಕಿತ್ತು. ಅದಾದ್ಮೇಲೆ ಯುವಜನ ಕ್ರೀಡಾ ಇಲಾಖೆಯಿಂದ ಸ್ವಲ್ಪ ಧನ ಸಹಾಯ ವಾಪಸ್ ಬರುತ್ತೆ. ಬಟ್ ಆ ಟೈಮ್ ಅಲ್ಲಿ ನಮ್ಗೆ ಅಷ್ಟೆಲ್ಲ ದುಡ್ಡು ಹೊಂದ್ಕೊಂಡು ದುಡ್ಡು ಹಾಕೊಂಡು ಹೋಗ್ಬೇಕಾಗತ್ತೆ. ಫಸ್ಟ್ ಗೆ ನಾವೇ ದುಡ್ಡು ಹಾಕೊಂಡು ಹೋಗಿದ್ವಿ. ಆವಾಗ ಊರ ನಾಗರಿಕರು ಬಹಳ ಜನ ನನಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾವ್ ಯಾವಾಗ್ಲೂ ಮರೆಯೋದಕ್ ಸಾಧ್ಯ ಇಲ್ಲ. ನೀವು ಒಂದು ಒಲಿಂಪಿಕ್ಸ್ ಅಥವಾ ಯಾವ್ದಾದ್ರು ಗೇಮ್ಸ್ ಅಲ್ಲಿ ಆಟ ಆಡ್ತಿದ್ದೀರಾ ಅಥವಾ ಹೇಗೆ ಅದನ್ನ ಗಿವ್ ಅಪ್ ಮಾಡಿದ್ರೆ ಹೇಗೆ? ಈಗ ಸದ್ಯಕ್ಕೆ ಅಥ್ಲೆಟಿಕ್ಸ್ ಗಿವ್ ಅಪ್ ಮಾಡಿದಾನೆ. ಅಥ್ಲೆಟಿಕ್ಸ್ ಗೆ ಒಂದು ಏಜ್ ಅಂತ ಇರುತ್ತೆ, ಅದಾದ್ಮೇಲೆ ಬಾಡಿ ಸ್ವಲ್ಪ ಸಪೋರ್ಟ್ ಮಾಡೋದಿಲ್ಲ. ಆಮೇಲೆ ಅದಕ್ಕೆ ಟ್ರೈನಿಂಗಿಗೂ ತುಂಬಾ ಟೈಮ್ ಕೊಡ್ಬೇಕಾಗತ್ತೆ. ಈಗ ನಾವು ವರ್ಕ್ ಮಾಡ್ಕೋತಾ ಇದ್ದು ಅದನ್ನ ಫುಲ್ ಟೈಮ್ ಟ್ರೈನಿಂಗ್ ಮಾಡ್ಬೇಕಂದ್ರೆ ಕಷ್ಟ. ಜಾಬ್ ಮಾಡ್ಕೊಂತ ನೀವು ಇದು ಮಾಡ್ಬೇಕು, ಎರಡು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಜಾಬ್ ಮಾಡ್ಕೊಳ್ತಾ ಅಥ್ಲೆಟಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಥ್ಲೆಟಿಕ್ಸ್ ಮಾಡಿದ್ರೆ ಫುಲ್ ಟೈಮ್ ಅದಕ್ಕೆ ಟೈಮ್ ಕೊಟ್ರೆ ನಾವೇನಾದ್ರೂ ನ್ಯಾಷನಲ್ ಲೆವೆಲ್ ಅಲ್ಲಿ ಮೆಡಲ್ ಮಾಡಬಹುದು. ಬಟ್ ಈಗಿನ ಸಂದರ್ಭದಲ್ಲಿ ಕಾಂಪಿಟೇಷನ್ ಹೆವಿ ಆಗ್ತಾ ಇರೋದಕ್ಕೆ ವರ್ಕ್ ಮಾಡ್ಕೊಳ್ತಾ ಅಥ್ಲೆಟಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾನೀಗ ವಾಲಿಬಾಲಿಗೆ ಆಡ್ತಾ ಇದ್ದೇನೆ. ವಾಲಿಬಾಲ್ ಏನಾಗುತ್ತೆ ಅಂದ್ರೆ ಇಲ್ಲಿ ಲೋಕಲ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಸಿಗುತ್ತೆ. ಲೋಕಲ್ ಆಗಿ ಬೇರೆ ಟೀಮ್ ಜೊತೆಗೆ ಆಟ ಆಡ್ಬೋದು. ಈಗ ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಮ್ಯಾಚ್ಗಳು ಇದ್ದಾಗ ಅದಕ್ಕೆ ಸಪರೇಟ್ ಕೋಚಿಂಗ್ ತಗೊಂತೀರಾ? ನ್ಯಾಷನಲ್ ಮ್ಯಾಚ್ ಇದ್ದಾಗ ನಮ್ಮ ಸ್ಟೇಟ್ ಲೆವೆಲ್ ಟೀಮ್ ಸೆಲೆಕ್ಷನ್ ಮಾಡಿರ್ತಾರೆ. ಒಂದು 2 ತಿಂಗಳ ಮೊದಲೇ ಸೆಲೆಕ್ಷನ್ಗೆ ಟ್ರಯಲ್ಸ್ ಕರೆದು ಸೆಲೆಕ್ಷನ್ ಆದವರಿಗೆ ಒಂದು 14-15 ಜನರಿಗೆ ಒಂದು 10-15 ದಿವಸದ ಕ್ಯಾಂಪ್ ಆರ್ಗನೈಸ್ ಮಾಡಿರ್ತಾರೆ. ಆ ಕ್ಯಾಂಪ್ ಅಲ್ಲಿ ತರಬೇತುದಾರರು ಇರ್ತಾರೆ, ಕೋಚ್ಗಳಿರ್ತಾರೆ, ಟೀಮ್ ಮ್ಯಾನೇಜರ್ಸ್ ಇರ್ತಾರೆ. ಅವರು ನಮ್ಮ ಟೀಮಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ನಾವು ಕಾಂಪಿಟೇಷನ್ಗೆ ಹೋಗ್ತೇವೆ. ಸೊ ಇಲ್ಲಿವರೆಗೂ ನೀವು ಒಂದು ಅಥ್ಲೆಟಿಕ್ಸ್ ಅಂದ್ರೆ ಏನು, ಸೊ ನಿಮ್ಮ ಲೈಫ್ ಜರ್ನಿ ಇರ್ಬೋದು, ನಿಮ್ಮ ಇದನ್ನ ಹ್ಯಾಂಡಿಕ್ಯಾಪ್ಟ್ ಕೆಲವರು ಹೆದರ್ತಾರೆ, ನಾವು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಹೇಳ್ಕೊಳೋದು ಹೇಗೆ ಅಂತ. ಆದರೆ ನೀವು ಅದನ್ನ ವೀಕ್ಷಕರಿಗೆ ಒಂದು ಅಥ್ಲೆಟಿಕ್ಸ್ ಅಂದ್ರೆ ಏನು, ಅದು ಯಾವ ರೀತಿ ಮುಂದೆ ಯುವಕರು ಯಾವ ರೀತಿ ಮುಂದೆ ಬರಬೇಕು ಅಥವಾ ನಿಮ್ಮ ಲೈಫ್ ಜರ್ನಿ ಜೊತೆಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡೋದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದ.